ಜನಪ್ರಿಯ ಹಿರಿಯ ಶಾಸಕರಾದ ನಮ್ಮ ಬಾಲಕೃಷ್ಣರವರು ಮಾಗಡಿ ಟೌನ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಅವರೆಲ್ಲ ಈ ಭಾಗದ ಎಲ್ಲ ಮುಖಂಡರ ಸಹಕಾರದಿಂದ ಇವತ್ತು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸೌತ್ ಆಫ್ರಿಕಾದಿಂದ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚೆನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಸ್ಟಾರ್ಟ್ ಆಗಿದೆ. ಬಾಲ ಗಂಗಾಧರ್ ತಿಲಕ್ ಇರ್ಬೋದು, ಲಾಲಾ ಲಜಪತ್ ರಾಯ್, ಈ ರೀತಿ ಬೇರೆ ಬೇರೆ ಮುಖಂಡರುಗಳು ಆಯಾ ಪ್ರಾಂತ್ಯಗಳಲ್ಲಿ ಮಾಡ್ತಾಯಿದ್ರು. ಆಗ 560 ಪ್ರಾಂತ್ಯಗಳಿಂದ ನಮ್ಮ ರಾಜ್ಯದಲ್ಲಿ ಇತ್ತು. ಆದರೆ ಇಡೀ ದೇಶ ಒಗ್ಗಟ್ಟಾಗಿರಲಿಲ್ಲ, ಲಿಮಿಟ್ ಆಗಿತ್ತು. ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳ ಮುಖಂಡರು, ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಅಂತ ಭೇದ ಭಾವ ಇರುತ್ತೆ, ಮತ್ತು ಎಲ್ಲ ಭಾಷೆಯವರು ಕೂಡ ಒಗ್ಗಟ್ಟಾಗಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು. ಆಮೇಲೆ 1-2 ದಶಕಗಳಾದ ಮೇಲೆ ನಮಗೆ ಸ್ವಾತಂತ್ರ್ಯ ಕೂಡ ಬಂತು. ನಾವು ಯಾವುದೇ ದೇಶಕ್ಕೆ ಹೋದರೂ ಕೂಡ ಯಾವ ದೇಶದವರು ಅಂತ ನಮ್ಮನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರ್ತಕ್ಕಂಥದ್ದು 2 ಹೆಸರೇ. ಒಂದು ಇಂಡಿಯಾ ಅಂದ ತಕ್ಷಣ ಮಹಾತ್ಮ ಗಾಂಧಿನ ಅಂತ ಕೇಳ್ತಾರೆ, ಮಹಾತ್ಮ ಗಾಂಧಿ ಅಂತಾರೆ, ಅಥವಾ ಇಂದಿರಾ ಗಾಂಧಿಯವರ ಹೆಸರು. ಈ 2 ಹೆಸರು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಎಲ್ಲರ ಮನಸ್ಸಲ್ಲೂ ಇದೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ತಂದುಕೊಟ್ರಲ್ಲ, ಅದಾದಮೇಲೆ 50-60 ರಾಷ್ಟ್ರಗಳಲ್ಲಿ ಬೇರೆ ಬೇರೆಯವರಿಗೆ ಆವಾಗ ಸ್ವಾತಂತ್ರ್ಯ ಬಂತು. ಅಂದರೆ ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚಕ್ಕೆ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಜೊತೆಗೆ ಬೇರೆ ದೇಶಗಳ 50-60 ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕೆ ಇವರು ಪ್ರೇರಣೆ ಆದರು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸ್ಟ್ಯಾಚ್ಯೂ ಇವತ್ತು ಬಾಲಕೃಷ್ಣರವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಅಂಥೇಳಿ. ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿದ್ದಂಥ ನರೇಗಾ ತೆಗೆದು ಜಿ ರಾಮ್ಜಿ ಅಂತ ಇವತ್ತು ಇಟ್ಟಿದ್ದಾರೆ. ಕೇಳಿ BJPಯವರಿಗೆ, RSS, ವಿಶ್ವ ಹಿಂದೂ ಪರಿಷತ್ತವರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಭಾಳ ಅಭಿಮಾನ ಇದೆ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರು ಸಮಾನತೆ ತರಬೇಕು ಅಂತ ಹೋರಾಟ ಮಾಡಿದಂಥವರು. ಅದರಲ್ಲಿ ವಿಶೇಷವಾಗಿ ಅತ್ಯಂತ ತುಳಿತಕ್ಕೊಳಪಟ್ಟಂಥ ಹರಿಜನ ಗಿರಿಜನರಿಗೆ ಆದ್ಯತೆ ಕೊಡಬೇಕು ಅಂತ ಅವ್ರು ಹೊರಟಾಗ ಈ ಜನ ಎಲ್ಲ ಆಗ ವಿರೋಧ ಮಾಡಿದ್ರು. ಆಮೇಲೆ ಅದನ್ನು ಸುಮಾರು ಅವ್ರನ್ನ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಮುಸ್ಲಿಮ್ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅವರು ಬರ್ತಾ ಚೇಂಜ್ ಮಾಡ್ತಾ ಇರ್ತಾರೆ, ಬದಲಾವಣೆ ಮಾಡ್ತಾ ಇರ್ತಾರೆ. ಅದ್ರ ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ ಕೂಡ ಅಪಪ್ರಚಾರ ಮಾಡ್ತಾನೇ ಇದ್ದರು. ಮತ್ತು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿಯವರ ಬಗ್ಗೆ ಅವಹೇಳನ ಮಾಡೋದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಗಾಂಧೀಜಿಯವರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ನಾಮಧೇಯರು ಯಾರೋ ನಾಮಧೇಯರು ಭಾಳ ಜನ ಇದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಜ್ಞಾಪಿಸ್ಕೋಬೇಕು, ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲದೆ ಅವನ್ನ ಟೀಕಿಸುವಂಥದ್ದು, ಹೀಯಾಳಿಸುವಂಥದ್ದು, ಅವ್ರ ಹೆಸರಲ್ಲಿರ್ತಕ್ಕಂಥ ಒಂದು ಸ್ಕೀಮನ್ನು ತೆಗೆಯುವಂಥದ್ದು BJPಯವರ ದುಷ್ಟತನ ತೋರಿಸಿದೆ. ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಸರ್. ಈಗ ಹೋರಾಟ ಮಾಡೋಣ, ಆದರೆ ಇವರ ಬುದ್ಧಿ, ದುಷ್ಟತನದ ಬುದ್ಧಿ ಇಡೀ ದೇಶದ ಜನತೆಗೆ ಗೊತ್ತಾಗಬೇಕು, ಪ್ರಪಂಚಕ್ಕೂ ಕೂಡ ಗೊತ್ತಾಗಬೇಕು. ಮತ್ತು ಗಾಂಧೀಜಿಯವರು 6 ಸಲ ಅಟೆಂಪ್ಟ್ ಮಾಡಿದರು ಅವ್ರನ್ನ ಸಾಯಿಸೋದಕ್ಕೆ 1935ರಿಂದ. ಇದೇ ಗೋಡ್ಸೆ ಎಲ್ಲದರಲ್ಲೂ ನೋಡಿ ಅವ್ರ ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ, ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಲ್ಲಿತ್ತು. ಅಂದರೆ ಎಲ್ಲ ಖುಲಾಸೆ ಆಗಿತ್ತು. ಕೊನೆಯಲ್ಲಿ ಯಶಸ್ವಿನೇ ಆದರು, ಗಾಂಧೀಜಿಯವ್ರನ್ನ ಸಾಯಿಸೋದ್ರಲ್ಲಿ ಯಶಸ್ವಿ ಆದರು. ಆಗ ಸತ್ತಂಥ ಗಾಂಧೀಜಿಯವರ ಹೆಸರನ್ನು ಮತ್ತೆ ಸಾಯಿಸೋದಕ್ಕೆ ಇವರು ಹೆಸರು ಬದಲಾಯಿಸಿದ್ದಾರೆ. ಇದು ಅವರ ದುಷ್ಟತನವನ್ನು ತೋರಿಸುತ್ತೆ. ಈಗ ಬಸ್ ದುರಂತ ಇದು ಸೀ ಬರ್ಡ್ ಅಂತ ಒಂದು ಬಸ್ಸು, ಲಗ್ಜರಿ ಬಸ್ಸು, ಅದು ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ,
ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ. ಲಾರಿ ಯೂಶಲಾಗಿ ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅದು ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡರಲ್ಲೂ ಒಂದು. ಅದಕ್ಕೆ ನಮ್ಮ ಕಮಿಷನರು ಯೋಗೇಶು, ಅಡಿಷನಲ್ ಕಮಿಷನರು ಓಂಕಾರೇಶ್ವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು. ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಡೆತ್ ಆಗಿದೆ? ಬೆಳಿಗ್ಗೆ ಮಾಹಿತಿ ಪ್ರಕಾರ 11 ಹೊತ್ತಿತ್ತು. ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು. ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವಂತೂ ನಮ್ಮ ಇಲಾಖೆ ಮನೆ ಒಂದು ಬಸ್ ದುರಂತ ಆಯ್ತಲ್ಲ, ಅದಾದಮೇಲೆ ಭಾಳ ಸ್ಟ್ರಿಕ್ಟಾಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕರಿರ್ತಾರೆ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕಬಾರ್ದು ಅಂತ ಭಾಳ ಕಟ್ಟುನಿಟ್ಟಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಹಿಂದೆ ಒಂದು ದುರಂತ ಆಗಿತ್ತು, ಜ್ಞಾಪಕ ಇರಬೇಕು. 2013 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಬಾರ್ ಟ್ರಾವೆಲ್ಸು ಇದ್ರ ಹತ್ರ ಹೈದ್ರಾಬಾದ್ಗೆ ಹೋಗೋವಾಗ ಅವಾಗ ಆಕ್ಸಿಡೆಂಟ್ ಅಂದರೆ ಫೈರ್ ಆಗಿ 4-5 ಜನ ತೀರೋದ್ರಾಗ. ಆಮೇಲೆ ನಾನಾಗ ಗಮನಿಸಿದ್ದೇನೆಂದರೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಎಮರ್ಜೆನ್ಸಿ ಡೋರ್ ಅಂದರೆ ಗ್ಲಾಸ್ ಹೊಡೆದ್ಬಿಟ್ಟು ಆಚೆ ಬರಬೇಕು. ಅದು 8 ಅಡಿ 10 ಅಡಿ ಹೈಟ್ ಇರುತ್ತೆ. ಲಗ್ಸುರಿ ಬಸ್ಸಸ್ಸು ಮಕ್ಕಳು ಬರೋಕ್ಕಾಗತ್ತಾ? ಜಂಪ್ ಮಾಡೋಕ್ಕಾಗತ್ತಾ? ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ? ವಯಸ್ಸಾಗಿರೋದು ಜಂಪ್ ಮಾಡೋಕ್ಕಾಗತ್ತಾ? ಆಗ ನಾನೇನು ಮಾಡಿದೆ ಅಂದರೆ ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರ್ ಇರಿಸಿದೆ. ಅದೇ ರೀತಿ ಎಲ್ಲ ಖಾಸಗಿ ವಾಹನಗಳು, ಅದು AC ಇರ್ಬೋದು, ನಾನ್ AC ಇರ್ಬೋದು, ಸ್ಕೂಲ್ ಬಸ್ ಇರ್ಬೋದು, ಓಮ್ನಿ ಬಸ್ ಇರ್ಬೋದು, ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಡಿಸಿದ್ದೆ. ಈಗಲೂ ಕೂಡ ಎಮರ್ಜೆನ್ಸಿ ಡೋರ್ ಯಾವುದನ್ನ ಇಲ್ಲ ಅಂತ ಹೇಳಿದರೆ ಹೊಸದಾಗಿ ಮಾಡಿದ್ದರೆ, ಯಾಕೆಂದರೆ ನಾನು ಈಗ ಇಲಾಖೆ ಬಿಟ್ಟು ಆಗಲೇ 7-8 ವರ್ಷ ಆಗಿತ್ತು. ಹೊಸದಾಗಿ ಏನಾದರೂ ಯಾರೋ ತೊಗೊಂಡಿದ್ದರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ FC ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಸರ್, ಈ ಥರ ಮಾಡೋದು ಇಲ್ಲ. ಸ್ಲೀಪಿಂಗ್ ಬಸ್ಗಳಲ್ಲಿ ಈ ಥರ ಅಗ್ನಿ ದುರಂತಗಳಾಗ್ತಾ ಇರೋದು, ಸಜೀವ ದಹನ ಆಗ್ತಾ ಇದೆ. ಇದು ಮೊನ್ನೆ ಆಗಿದ್ದು ಬೇರೆ ಇನ್ಸಿಡೆಂಟು. ಹಾಗೆ ಮುಂದೆನೇ ಅದು ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸೈಕಲ್ ಮೋಟರ್ ಸಿಗಾಕೊಂಡು ಈ ಆಕ್ಸಿಡೆಂಟ್ ಏನಂದರೆ ಆಪೋಸಿಟ್ ಬಂದಿರೋದು. ಇದು ಹೆಡ್ ಆನ್ ಕೊಲೆಗೇನೂ ಅಲ್ಲ, ಆ ಕಡೆಯಿಂದ ಎಲ್ಲಿ ಮೀಡಿಯನ್ ದಾಟಿ ಪಕ್ಕದ ರಸ್ತೆಯಿಂದ ಮೀಡಿಯನ್ ದಾಟಿ ಬಂದಿರ್ತಕ್ಕಂಥದ್ದು. ಇದು ಅಜಾಗರೂಕತೆ ಡ್ರೈವರ್ದು ಇದರಲ್ಲೂ ಆಗಿರ್ಬೋದು ಅಥವಾ ರ್ಯಾಶ್ ಡ್ರೈವಿಂಗ್ ಇರ್ಬೋದು. ಈಗ ನಮ್ಮ ಕಮಿಷನರ್ ಹೋಗಿದ್ದಾರೆ, ಅಡಿಷನಲ್ ಕಮಿಷನರು, ಅಲ್ಲಿ RTO ಎಲ್ಲ ಹೋಗಿ ಚೆಕ್ ಮಾಡಿ ಹೇಳ್ತಾರೆ. ಉಳಿದಾಗೆ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾಡಳಿತಕ್ಕೆ ಆಸ್ಪತ್ರೆಗೆ ಸೇರಿಸುವಂಥದ್ದು, ಸತ್ತೋಗಿರ್ತಕ್ಕಂಥವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡೋದು, ಅವ್ರ ಊರಿಗೆ ಕಳಿಸುವಂಥದ್ದು, ಅದನ್ನೆಲ್ಲ ಜಿಲ್ಲಾಡಳಿತ ಮಾಡ್ತಾರೆ. ಅದೆಲ್ಲ CM ಕೇಂದ್ರ ಸರ್ಕಾರ 2 ಲಕ್ಷ ಘೋಷಣೆ ಮಾಡಿದೆ ಸರ್, ಕೊಡ್ತಾರೆ. ಆಮೇಲೆ ರಾಜ್ಯ ಸರ್ಕಾರ ಕೂಡ ಕೊಡ್ತಾರೆ. ಅದು ಮುಖ್ಯಮಂತ್ರಿಗಳು ಅದು ಮಾತಾಡಿದ್ರು ಸರ್ ಈ ಬಗ್ಗೆ. ಅವರ ಆಫೀಸ್ಗೆ ಫೋನ್ ಮಾಡಿ ಹೇಳಿದೆ, ಇಲ್ಲ ಇಷ್ಟೊತ್ತು ಆಗಲಿ ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿ. ಸರ್ ಮಾಡಿ ಮತ್ತಷ್ಟು ಬಸ್ ಕೊಡೋದಕ್ಕೆ ಬಸ್ಗಳನ್ನ ಕೊಡ್ತೀನಿ. ಈಗ 40 ಮೊದಲು 25 ಕಿಲೋಮೀಟ್ರದ್ದು ಕಾರ್ಪೊರೇಷನ್ ಲಿಮಿಟ್ ಇದ್ದ, ಈಗ 40 ಕಿಲೋಮೀಟ್ರ್ ಮಾಡಿದ್ದೀವಿ. 40 ಕಿಲೋಮೀಟ್ರ್ ಅಂದರೆ ಮಾಗಡಿ ಬಹುತೇಕ ಕವರ್ ಆಗುತ್ತೆ. ಈಗ ಆದೇಶ ಆಗಬೇಕಷ್ಟೇ, ಫೈನಲ್ ಆದೇಶ ಆಗಬೇಕು. ಆಮೇಲೆ ಕುದೂರು ಬಸ್ ಸ್ಟ್ಯಾಂಡು 4 ಎಕರೆ ಜಾಗ, 4 ಎಕರೆ ಜಾಗ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಆಯಿತು. ಅದನ್ನು ಉಚಿತವಾಗಿ ಸರ್ಕಾರ ಅದನ್ನು ನಮ್ಮ ಇಲಾಖೆಗೆ ಕೊಡೋದಕ್ಕೆ ಕ್ಯಾಬಿನೆಟ್ ತೀರ್ಮಾನ. ಮುಂದಕ್ಕೆ ಅದು ಬಸ್ ಸ್ಟ್ಯಾಂಡ್ ಇದು ಡಿಪೋ ಕೂಡ ಪ್ರಾರಂಭ. ಸರ್, ಹೋದ ಸಲ ತಾವು ಬಂದಾಗ ಹೇಳಿದ್ರಿ ಸರ್ 25 ಎಷ್ಟು ಬೇಕಾದ್ರೆ ಬಸ್ ಕೊಡ್ತೀನಿ. ವಿಜೃಂಭಣೆಯಿಂದ ಆರಂಭ ಆಗಿದೆ. 25, 26, 27, 28 ಇವತ್ತು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಉಸ್ತುವಾರಿ ಸಚಿವರು ಬಂದು ಇವತ್ತು ಮೊದಲನೇ ಹಂತದಲ್ಲಿ ಮ್ಯಾರಥಾನ್ ಓಟಕ್ಕೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿ ಈ ಒಂದು ಸ್ಟ್ಯಾಚ್ಯೂವನ್ನು, ಗಾಂಧಿ ಪ್ರತಿಮೆಯನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಇದಾದಮೇಲೆ ಪ್ರತಿಭಾ ಪುರಸ್ಕಾರ ಇದೆ. 11 ಗಂಟೆಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ SLC ಮತ್ತು PUC ಮಕ್ಕಳು ಯಾರ್ಯಾರು 70%ಗಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಇದೆ. ಅದಾದ ನಂತರ ಸಾಮೂಹಿಕ ನೃತ್ಯ ಸ್ಪರ್ಧೆಗಳಿದ್ದಾವೆ. ನಾಳೆ ಬೆಳಿಗ್ಗೆ ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆ ಇದೆ. ಆಮೇಲೆ ರಂಗ ಕಲಾವಿದರಿಂದ ಕೂಡ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಅದಕ್ಕಾದಮೇಲೆ 27ನೇ ತಾರೀಕು ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ ಇದೆ.
ರಂಗೋಲಿ ಸ್ಪರ್ಧೆ ನಂತರ ನಮ್ಮ ತಾಲೂಕಿನ ಎಲ್ಲ ದೇವರುಗಳ ಮೆರವಣಿಗೆ ಇದೆ. 125 ದೇವರುಗಳನ್ನು ಮೆರವಣಿಗೆ ಮಾಡ್ತೀವಿ. ಸಾಯಂಕಾಲ 4 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ. ಅದಾದ ನಂತರ ಆದರ್ಶ ದಂಪತಿ ಕಾರ್ಯಕ್ರಮ ಕೂಡ ಇದೆ. ಹೀಗೆ ವಿವಿಧ ನೀವು ಕೂಡ ಭಾಗವಹಿಸ್ಬೋದು. ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಯಾಕಂದರೆ ನೀವು ಕೂಡ ನಮ್ಮ ಕ್ಷೇತ್ರದವರಾದ್ರಿಂದ ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಅದ ನಂತರ ಕಡೆಯ ದಿವಸದಲ್ಲಿ ಬೆಳಿಗ್ಗೆ ರೈತರನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಸ್ಪೋರ್ಟ್ಸ್ ಇದೆ, ಕುಸ್ತಿ ಇದೆ, ವಾಲಿಬಾಲ್ ಇದೆ, ಮತ್ತು ಥ್ರೋಬಾಲ್ ಇದೆ, ಶಟ್ಲ್ ಬ್ಯಾಡ್ಮಿಂಟನ್ ಇದೆ. ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಅಂತಿಮವಾದಂಥ ಭಾನುವಾರ ಸಂಜೆ ಖ್ಯಾತ ಹಾಡುಗಾರರಿಂದ ರಸಸಂಜೆ ಕಾರ್ಯಕ್ರಮ ಕೂಡ ಇದೆ. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವದಿಸಬೇಕು ಅಂತೇಳಿ ತಮ್ಮನ್ನೆಲ್ಲ ಇದು ಮೊದಲನೇ ವರ್ಷ ಮಾಡ್ತಾ ಇರೋಂಥದ್ದು. ಮೊದಲನೇ ವರ್ಷ ಇದು ನಿರಂತರವಾಗಿರುತ್ತಾ ಅಂತ. ಇದು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಏನು ಕನಕೋತ್ಸವವನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ಸೂಚನೆ ಮೇರೆಗೆ ಮತ್ತು ಅವರ ಬೆಂಬಲದೊಂದಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಇನ್ನೊಂದು ಮಾಡಿದ್ದೀವಿ. ತಿರುಪತಿಯಿಂದ ಲಾಡು ತರಿಸಿದ್ದೀವಿ, 70,000 ಲಾಡು. ಪ್ರತಿ ಮನೆಗೂ ಕೂಡ ಒಂದು ಕ್ಯಾಲೆಂಡ್ರು, ಒಂದು ಲಾಡನ್ನ ಕೊಡಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡ್ತೀವಿ. ಈಗ ನೀವು ಕೇಳಿದಂಥ ಪ್ರಶ್ನೆ, ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ಕೆಂಪೇಗೌಡ ಉತ್ಸವ ನಡೀತದೆ. ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆ ಕೂಡ ಇದೆ. ಇದರ ಉದ್ದೇಶ ಏನು ಅಂತಂದರೆ, ನಮ್ಮ ಮಾಗಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಅವರ ಪ್ರತಿಭೆಗಳನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅನಾವರಣ ಮಾಡ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಬೆಂತರ್ತಕ್ಕಂಥದ್ದು ಆ ಕೆಲಸವನ್ನು ಮಾಡ್ತಾ ಇದೆ. ಸರ್, ಈಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾಗಡಿ ತಾಲೂಕಿನಲ್ಲಿ ಪತ್ರಿಕಾ ಭವನ ಮಾಡ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪತ್ರಿಕಾ ಭವನ ಶುರು ಮಾಡಿದ್ದೀವಿ. ಈಗ ಕನ್ನಡ ಭವನ ಮತ್ತು ಪತ್ರಿಕಾ ಭವನಕ್ಕೆ ಗುದ್ದಿ ಪೂಜೆಯನ್ನು ಕೂಡ ರಾಮಲಿಂಗರೆಡ್ಡಿ ಅವರು ನೆರವೇರಿಸಿದ್ದಾರೆ. ಅದನ್ನು ಕೂಡ ಪತ್ರಿಕಾ ಭವನ ಮುಂದಿನ ವರ್ಷದೊಳಗೆ ಉದ್ಘಾಟನೆ ಮಾಡ್ಕೊಡ್ತೀವಿ. ಸರ್, ಈ ಪ್ರತಿಮೆ ವಿಚಾರದಲ್ಲಿ ಸಾಕಷ್ಟು ದಾಖಲಾತಿ ನಡೆದಿತ್ತು. ಅಲ್ಲ, ಈಗ ನೋಡಿ ಅವ್ರ ಹೆಸರು ಹಾಕಿದ್ದೀವಿ ನೋಡಿ. ಈಗ ನೋಡಿ, ಎ ಮಂಜುನಾಥ್ ಮಾಜಿ ಶಾಸಕರು ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ, ಕರೆದಿದ್ದೀವಿ. ಉದ್ದೇಶ ಕಲ್ಲಾಕ್ಸ್ಕೊಳ್ಳೋದಲ್ಲ, ಆ ಪ್ರತಿಮೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಉದ್ದೇಶ. ಒಂದಿಷ್ಟೆಲ್ಲ ಪ್ರತಿಮೆ ನೀವು ತೆಗಿಬೇಡಿ ಅಂದರೆ ನಾವೇನು ಮಾಡೋಣ. ಈಗ ವಿಶೇಷವಾಗಿ ನೋಡಿ, ಇಲ್ಲಿ ತಾಲೂಕು ಕಚೇರಿ ಬರ್ತಾ ಇದೆ, NAS ಆಫೀಸ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಮತ್ತು PU ಕಾಲೇಜ್ ಇದೆ, 1 to 12 ಶಾಲೆಗಳಿದ್ದಾವೆ. ಇಲ್ಲಿ ಎಲ್ಲ ಇಲಾಖೆಗಳು ಇಲ್ಲೇ ಇರೋದ್ರಿಂದ ಈ ಒಂದು ಸರ್ಕಲನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಅಭಿವೃದ್ಧಿಪಡಿಸಿದ್ದೀವಿ. ಈಗ ನೀವು ದಯಮಾಡಿ ಮಾಜಿ ಶಾಸಕರನ್ನ ನೀವೇ ಕೇಳಬೇಕು, ನಾವು ಮಾಡಿರ್ತಕ್ಕಂಥ ಕಾರ್ಯ ಸರಿ ಇದೆಯಾ ಇಲ್ವಾ ಅವ್ರಿಗೆ ಕೇಳಿ. ಪುತ್ಥಳಿಯನ್ನು ಮಾಗಡಿ ಪಟ್ಟಣದಲ್ಲಿ ಇಂದು ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದಂಥ ಪಾರ್ಟಿಸ್ಟಾರ್ ಅವರ ಚಿಂತನೆಯಲ್ಲಿ ಈ ಒಂದು ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಮಹಾತ್ಮ ಗಾಂಧೀಜಿಯವರು ಬರೀ ಭಾರತಕ್ಕೆ ಸೀಮಿತವಲ್ಲ, ಈ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಅಹಿಂಸಾ ತತ್ವ ಮತ್ತು ಸತ್ಯಾಗ್ರಹದಿಂದ ಜನವನ್ನು ಗೆಲ್ಲಬಹುದು, ಜನರನ್ನು ಸಾಧಿಸಬಹುದು ಕೀರ್ತಿ ಮಹಾತ್ಮ ಗಾಂಧೀಜಿಯವರು. ಪ್ರಪಂಚದ ನಾನು ಕೂಡ 85 ರಾಷ್ಟ್ರಗಳನ್ನು ಸುತ್ತಿದ್ದೇನೆ. ಹೊರ ರಾಷ್ಟ್ರಗಳಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗಳನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಅದರಲ್ಲೂ ಏನು ಮಂಡೇಲಾರವರ ಬಿಡುಗಡೆಗೆ ಅವರು ಸೌತ್ ಆಫ್ರಿಕಾದಲ್ಲಿ ಸವಾಲ್ಡಿಯರ ಒಂದು ಚಿಂತನೆಗೆ ಸ್ಪಂದಿಸಿ ಅವರ ಬಿಡುಗಡೆಗೆ ಪಾತ್ರರಾಗಿದ್ದು ಪ್ರಪಂಚದ ಮನ್ನಣೆ ಪಡೆದಿದ್ದಾರೆ. ಭಾರತದಲ್ಲೂ ಅಷ್ಟೇ, ಭಾರತದ ಸ್ವಾತಂತ್ರ್ಯಕ್ಕೆ ರಕ್ತ ಕ್ರಾಂತಿ ಇಲ್ಲದೇ ಅಹಿಂಸಾ ತತ್ವದ ಆಧಾರದ ಮೇಲೆ ಜಯಗಳಿಸಿದ ಕೀರ್ತಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವ. ಆದರೆ ಈ BJPಯವರಿಗೆ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಬೇಕಾಗಿಲ್ಲ. ನರೇಗಾ ಕಾರ್ಯಕ್ರಮ ಇವತ್ತು ಇಡೀ ಭಾರತದಲ್ಲಿ ಬಡವರಿಗೆ 3 ದಿವಸ ಕೆಲಸವನ್ನು ಕೊಡ್ತಕ್ಕಂಥ, ಬಡತನದ ನಿವಾರಣೆಗೆ, ಗ್ರಾಮೀಣ ರೈತರು ಗ್ರಾಮೀಣ ಬದುಕಿನಲ್ಲಿ ಅವರ ಬದುಕಲಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ಹೆಸರು ಬದಲಾಯಿಸೋದ್ರಲ್ಲೇ BJPಯವರು. ಅದೇ ಮನಮೋಹನ್ ಸಿಂಗ್ ಆಗಲಿ, ಇಂದಿರಾ ಗಾಂಧಿ ಅವರಾಗಲಿ, ರಾಜೀವ್ ಗಾಂಧಿ ಅವರಾಗಲಿ ರಾಷ್ಟ್ರದ ಉನ್ನತಿಗೆ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಇವರು ಅಧಿಕಾರ ಬಂದಾಗಿದ್ದ ಬರೀ ಸ್ಲೋಗನ್ನಲ್ಲೇ ಇದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಈ ಥರ ಘೋಷಣೆಗಳು ಬಿಟ್ಟರೆ ಮಾಡಿರ್ತಕ್ಕಂಥ ಜನಪದ ಕಾರ್ಯಕ್ರಮಗಳು ಇಲ್ಲ, ಖಂಡನೀಯ. ಹೆಸರು ಬದಲಾಯಿಸೋದ್ರಿಂದಲೇ ಏನೂ ಆಗಲ್ಲ. ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ 35 ಕೋಟಿ ಇದ್ದಂಥ ಈ ಭಾರತದ ಜನಸಂಖ್ಯೆ 240 ಕೋಟಿ ಆದರೂ ಕೂಡ ಉತ್ತಮ ಜೀವನ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಪ್ರಧಾನಿ
ಕಮಿಷನ್ ಅದರಿಂದ ಅದು ಅಭಿವೃದ್ಧಿಗೆ ಯೋಚನೆ ಮಾಡಲಿಲ್ಲ, ಹೆಸರು ಬದಲಾಯಿಸೋದಲ್ಲ. ನೀತಿ ಆಯೋಗ ನಿರ್ಣಯ ಕಾರ್ಯಕ್ರಮ ಬೇಕು, ಇದು ಅವರ ಒಂದು ಚಿಂತನೆ. ರಾಜಭವನಕ್ಕೆ ಬಂದಿತ್ತು ಈ ರೀತಿ ಹೆಸರುಗಳು ಬದಲಾಯಿಸದೆ ಹೊರತು ಜನಸಾಮಾನ್ಯರ ಕಾರ್ಯಕ್ಕೆ ಸಾಗದೇ ಇಲ್ಲ. ಜೊತೆಗೆ ಪಾಪ ಈ ದಳದವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ, ಅವ್ರ ಜೊತೆಗೂಡಿ ಜಾತ್ಯತೀತ ಚಿಂತನೆ ಅಂತ ಹೇಳ್ತಕ್ಕಂಥ ದಳ, ಜಾತ್ಯತೀತ ಜನತಾ ದಳ ಅಸ್ತಿತ್ವದಲ್ಲೇ ಕಳೆದುಕೊಂಡಿದೆ. ಇವತ್ತು ಬರೀ ಅಧಿಕಾರಕ್ಕೋಸ್ಕರ ಯಾರ ಜೊತೆಲಿ ಬೇಕಾದರೂ ಸೇರ್ತೀವಿ ಅನ್ನೋದು ಜನರ ಮನಸ್ಸಿನಲ್ಲಿ ಗೊತ್ತಿದೆ. ಅದನ್ನು ಕೂಡ ಖಂಡಿಸಿ ಇವತ್ತು ಉತ್ತಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಾಲಕೃಷ್ಣರವರಿಗೆ ಇಡೀ ಮಾಗಡಿಯ ಜನತೆ ಅಲ್ಲ, ರಾಜ್ಯದ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಮಾಗಡಿ ಅಭಿವೃದ್ಧಿಯ ಪಥದಲ್ಲಿ ಎಲ್ಲ ರಂಗದಲ್ಲೂ ಬರ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಇದನ್ನು ಅಭಿನಂದಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಜೋರಾಗಿ ಎಲ್ಲರೂ ಕೂಡ ಎಲ್ಲ ನಮ್ಮ ಕೌನ್ಸಿಲರ್ಗಳಿಗೆ